ಶಾಸಕರು. ಯಾಕಂದರೆ ಕ್ರೀಡಾಕೂಟಕ್ಕೆ ಅವರು ಸೋತಿದ್ರು 10 ವರ್ಷ ಅವ್ರದ್ದು ಅಧಿಕಾರ ಇಲ್ಲಿದ್ರು ಕೂಡ ಏನಾದರೂ ನಮ್ಮ ತಾಲೂಕು ಕ್ರೀಡಾಕೂಟ ಉಳಿಸಿದ್ರೆ ಅದು ಗೋಪಾಲಕೃಷ್ಣ ಬೇಲೂರು ಅಂತ ಕೂಡ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ವಿಶೇಷವಾಗಿ ಅಮರ ಟ್ರೋಫಿ, ಅಮರ ಅಂದರೆ ಇಲ್ಲಿ ನಮ್ಮ ಜೊತೆಗೆ ಆಡಿಕೊಂಡು ಕೆಲಸ ಕಾರ್ಯ ಮಾಡ್ಕೊಂಡಂಥ ಹುಡುಗ, ಅವನ ಸ್ಮರಣಾರ್ಥ ಇಡೀ ನಮ್ಮ ಉಡುಪಿ ಜಿಲ್ಲೆ, ಮಂಗಳೂರು, ಹಾಗೆಯೇ ಭಟ್ಕಳ, ಸಾಗರ, ನಗರ ಈ ಸೈಡ್ ಎಲ್ಲ ನಿಮ್ಮ ಕೊರವರು ಬಂದು ಆ ಹುಡುಗನ ಒಂದು ಸ್ಮರಣಾರ್ಥ ಟ್ರೋಫಿಯಲ್ಲಿ ಪಾಲ್ಗೊಂಡು ಅವನ ಆತ್ಮಕ್ಕೆ ಒಂದು ಖುಷಿ ಕೊಡುವಂಥ ದಿನ ಇವತ್ತು. ನಿಮ್ಮ ಸತ್ವವನ್ನು ಕೂಡ ಇಷ್ಟು ಅದ್ಧೂರಿಯಾಗಿ ನೆನ್ಕೊಂಡು ಆ ಟ್ರೋಫಿ ಮಾಡಿದ್ದೀರಾ. ನಿಮ್ಮ ಸಮಾಜಕ್ಕೆ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತಿನ ದಿನ ಹೇಗಿದೆ ಅಂದರೆ ಬೆಳಗ್ಗೆ ಉಪಕಾರ ಮಾಡಿದ್ರೆ ಸಂಜೆ ಅವನಿಗೆ ನೆನಪಿರಲ್ಲ. ಇವತ್ತು ನೀವು ಅತ್ಯಂತ ಕಷ್ಟದಲ್ಲಿರುವಂಥ ಸಮಾಜ ಸತ್ವವನ್ನು ಇಷ್ಟು ಅದ್ದೂರಿಯಾಗಿ ಅವ್ನು ನೆನೆಸ್ಕೊಂಡು ಬಂದು ಇದರಲ್ಲಿ 20,000 ಕೊಟ್ಟರೆ ಆ ಟಿ ಗಾಡಿ ತಗೊಂಡು ಖರ್ಚು ಮಾಡ್ಕೊಂಡು ಏನು ಉಳಿಯಲ್ಲ. ನಾನು ಕೂಡ ಒಬ್ಬ ಕ್ರೀಡಾಪಟುನಾಗಿ ಕ್ರೀಡೆ ನಡೆಸಿ ಗೊತ್ತಿದೆ. ಹಾಗಾಗಿ ನಿಮ್ಮ ಹುಮ್ಮಸ್ಸು, ನಿಮ್ಮ ಉಲ್ಲಾಸ, ನಿಮ್ಮ ಕ್ರೀಡಾ ಸ್ಫೂರ್ತಿ ಇದಕ್ಕೆ ನಾನು ಖಂಡಿತವಾಗಿ ಅಭಿನಂದಿಸ್ತೇನೆ. ಹಾಗೆಯೇ ಒಂದು ಕ್ರೀಡಾಕೂಟ ನಡೆಸೋದಂದ್ರೆ ಅವ್ರು ಸಲ್ಲಿಸಿಲ್ಲ. ಇವತ್ತು ಕ್ರೀಡಾಕೂಟ ನಡೆಸಬೇಕಂದ್ರೆ ನಮ್ಮ ನಗರ ಭಾಗದಲ್ಲಿ ಸುಬ್ಬಣ್ಣ ಅಂತವ್ರು ಇದ್ರೆ ಮಾತ್ರ ಇಂಥ ಕ್ರೀಡಾಕೂಟಗಳು ನಡೆಯಲಿಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಭಾಳ ಕಷ್ಟ, ಜನರಿಗೆ ದುಡಿಮೆ ಪರಿಸ್ಥಿತಿ ಕಷ್ಟ ಇದೆ. ಅದರಲ್ಲಿ ಈ ಹುಡುಗರು ಇವ್ರು ಯಾರಿಗೂ ಪರಿಚಯ ಇರಲಿಲ್ಲ. ಅವರು ಆ್ಯಕ್ಚುಲಿ ಬಂದು ಫಸ್ಟ್ ಭೇಟಿ ಮಾಡಿದ್ರೆ ನನ್ನನ್ನು, ವಿಶ್ವನಾಥನ ಮತ್ತು ಪವನ. ಹೇಗಣ್ಣ ಇದು ಯಾವ ಥರ ವ್ಯವಸ್ಥೆ ಏನು ಕೇಳಿದಾಗ, ಆಯಿತು ನಾವು ಸುಬ್ಬಣ್ಣ ಹೇಳ್ತೀವಿ, ಕರ್ನಾಟಕ ಶೆಟ್ಟಿ, ನಾವು ನಿಮ್ಮನ್ನು ಬೀಳಕ್ಕಂದು ಬೀಳಲ್ಲ, ನಮ್ಮ ಕೈಯಲ್ಲಿ ಆಗಿದ್ದು ಮಾಡ್ತೀವಿ, ನಿಮ್ಮ ಜೊತೆ ಕ್ರೀಡಾಕೂಟ ಯಶಸ್ಸಿಗೆ ನಾವು ಇರ್ತೀವಿ ಅನ್ನೋ ಮಾತನ್ನು ಹೇಳಿದ್ವಿ. ಯಾಕಂದರೆ ಕಷ್ಟ ಅಂತ ಬಂದವರಿಗೆ ನಾವು ಸಹಕಾರ ಕೊಡಬೇಕಾದ ನಮ್ಮ ಧರ್ಮ. ಹಾಗೆಯೇ ಅತ್ಯಂತ ಈ ಕೊರವ ಸಮಾಜಕ್ಕೂ ನಮ್ಮ ಮನೆಗೂ ಕೂಡ ಒಂದು ನಮ್ಮ ತಂದೆ ಜೊತೆಗೆ ಅತ್ಯಂತ ಸಂಬಂಧ ಇರೋ ಕುಟುಂಬ. ಹಾಗೆಯೇ ಸಾಮೂಹಿಕ ಮದುವೆ ಮಾಡಿದಾಗ ನಿಮ್ಮ ಜಾತಿಯ ಮಕ್ಕಳು 4 ಜನರು ಇದೇ ವೇದಿಕೆಯಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು, ಹಾಗೆಯೇ ಮಂಜುನಾಥ್ ಗೌಡರು, ಕಿಮ್ಮನೆ ರತ್ನಾಕರ್, ಹಾಗೆ 10 ಹಲವರ ಸಹಕಾರದೊಂದಿಗೆ ನಮ್ಮ ಸುಬ್ಬಣ್ಣನ ತಾಳಿಸರದ ಕೊಡುಗೆಯೊಂದಿಗೆ ಇದೇ ಗ್ರೌಂಡಲ್ಲಿ ನಾವು ನಿಮ್ಮ ಸಮಾಜದ ಮದುವೆ ಮಾಡೋದ್ರ ಮುಖಾಂತರ ಯಶಸ್ವಿಯಾಗಿದ್ದೀವಿ. ಹಾಗೆಯೇ ಇಲ್ಲಿ ನಿಮಗೆ ಇನ್ನು ಉದ್ಯೋಗದ ಅವಶ್ಯಕತೆ ಇದೆ. ಅದಕ್ಕೆ ನಮ್ಮ ಸುಬ್ಬಣ್ಣ ಅಂತವರಿಗೆ ನೀವು ಮುಂದಿನ ದಿನದಲ್ಲಿ ಒಂದು ಅಧಿಕಾರದ ಶಕ್ತಿಯನ್ನು ಕೊಡಬೇಕು ಅನ್ನೋದ್ರ ಮುಖಾಂತರ. ಹಾಗೆಯೇ ಕ್ರೀಡಾಕೂಟಕ್ಕೆ ಭಾಳಷ್ಟು ಜನ ದಾನಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ, ಅವ್ರನ್ನೂ ಕೂಡ ಸ್ಮರಿಸ್ತಾ. ಹಾಗೆಯೇ ವಿಶೇಷವಾಗಿ ಲಾಸ್ಟ್ ಡೇ ನಾಳೆ ಅಂದರೆ ಕ್ರೀಡಾಕೂಟ ಇತ್ತು, ಬಂದ ಹಣ ಊಟದ ವ್ಯವಸ್ಥೆ ಇಲ್ಲ, ಏನು ಮಾಡೋದು ಅಂತ ಕೇಳೋದು. ಆವಾಗ ನನ್ನ ಸ್ನೇಹಿತ ಮಂಜು ಬೆಂಗಳೂರು ಪ್ರವೀಣ್ ಹೋಟ್ಲು ನಮ್ಮ ನಾರಾಯಣಣ್ಣ ನಳಿಯ ಸುಮ್ಮನೆ ಸಿಗದೆ ಹಿಂಗೆ ಮಾತಾಡಿದೆ, ಏನಪ್ಪ ಏನು ಮಾಡ್ತೀವಿ, ಆಯ್ತಣ್ಣ ಬಿಡ್ರಿ, ನಮ್ಮ ಹುಡುಗರು ಬರೋರು ನಮ್ಗೆ ಬೇಕಾದವರು ಅವ್ರಿಗೆ ಕೊಡೋದು, ನಾವು ಮತ್ತೆ ಅವ್ರಿಗೆ ಕೊಡೋದು ಅಂತ ಹೇಳ್ಕೊಂಡ. ಮಂಜು ಅಂತ ಬೆಂಗಳೂರಲ್ಲಿ ಕ್ಯಾಟ್ರಿಂಗ್ ಮಾಡ್ಕೊಂಡು ಉದ್ಯಮ ನಡೆಸ್ಕೊಂಡಿದ್ದಾನೆ. ಹಾಗೆಯೇ ದೇವು ಬಂದ, ಇಲ್ಲಿ ಯಾರೋ ಹುಡುಗರಿಗೆ ಹೇಳಿದ್ರು, ಅವ್ರು ಕೈ ಕೊಟ್ಬಿಟ್ರು, ಬರಲೇ ಇಲ್ಲ ಅಂತ ಹೇಳ್ತೀವಿ ಅಂತ ಹೇಳಲಿಲ್ಲ. ಅಣ್ಣ ಏನಾಯ್ತು ಹೇಳಿದ್ರು, ಇದೇ ನಮ್ಮ ಚಿಕ್ಕಪೇಟೆ ದೇವು, ಆಯ್ತು ಶೆಟ್ರೆ ನಾವು ನೀವು ಸೇರಿ ಅದೊಂದು ವ್ಯವಸ್ಥೆ ಮಾಡೋಣ, ಆ ಹುಡುಗರನ್ನ ಬಿಡೋ ಪ್ರಶ್ನೆ ಇಲ್ಲ, ಅವರು ಯಾವುದೋ ವರ್ಷಿಡಿ ಕಾರ್ಯಕ್ರಮ ಮಾಡಲ್ಲ, ಯಾವುದೋ ಕಾರ್ಯಕ್ರಮ ನಡೆಯುತ್ತೆ ಕೊಡೋಣ, ಅವನು ಕೊಟ್ಟ. ಹಾಗಾಗಿ ಇವ್ರನ್ನೆಲ್ಲ ನಾವು ಸ್ಮರಿಸಬೇಕಾಗತ್ತೆ. ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಮಾಡಿದ್ದಾರೆ. ಇಂಥ ಕ್ರೀಡಾಕೂಟಗಳು ನಡೀಲಿ, ಇಡೀ ಕೊರವರಿಗೆ ಆ ದೇವರು ಆರೋಗ್ಯ, ಐಶ್ವರ್ಯ, ಉದ್ಯೋಗದಲ್ಲಿ ಕೂಡ ಯಶಸ್ವಿಯಾಗಲಿ, ನೀವು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯ ಕ್ರೀಡಾಕೂಟಗಳು ಮಾಡೋ ಶಕ್ತಿ ನಿಮಗೆ ಕೊಡಲಿ ಅಂತ ಹೇಳ್ತಾ, ಆ ಮಾರಿಯಮ್ಮ ನಿಮ್ಮನ್ನೆಲ್ಲವನ್ನು ಕರುಣಿಸಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಕೊರವ ಸಮಾಜಕ್ಕೆ ಶುಭ ಹಾರೈಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಂತಕ್ಕಂಥ ಎಲ್ಲರಿಗೂ ವಂದಿಸಿರ್ತಕ್ಕಂಥ ಶ್ರೀಯುತ ಗೋಪಾಲ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸಾಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಗೋಪಾಲಕೃಷ್ಣ ಬೇಲೂರು ಇವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಪ್ರಥಮ ಬಾರಿಗೆ ಅಮರ್ ಟ್ರೋಫಿ ಅಂತ ಹೆಸರಿಟ್ಟು ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವಂಥ ಈ ನಮ್ಮ ಕೊರಗ ಸಮಾಜದ ಫ್ರೆಂಡ್ಸ್ ನಗರ ಇವರ ಆಶ್ರಯದಲ್ಲಿ ನಡೆತಿರುವಂಥ ಈ ಒಂದು ಕ್ರೀಡಾಕೂಟ, ಇದರಲ್ಲಿ ಭಾಗವಹಿಸಿರುವಂಥ ಈ ಭಾಗದ ಮುಖಂಡರು, ಸದಾ ಯುವಕರ ಜೊತೆಗೆ ಚಟುವಟಿಕೆಯಲ್ಲಿರುವಂಥ, ಕ್ರೀಡೆಗೆ ಮತ್ತು ಎಲ್ಲ ರೀತಿಯ ಸಹಕಾರ ಕೊಡುವಂಥ ಈ ಭಾಗದ ಯುವ ನಾಯಕರಾದಂಥ ನನ್ನ ಸ್ನೇಹಿತ ಮಾಸ್ತಿಕಟ್ಟೆ ಸುಬ್ಬಣ್ಣ ಅವರೇ, ಮತ್ತೊಬ್ಬರು ನನ್ನ ಸ್ನೇಹಿತರಾದಂಥ ಗೋಪಾಲ್ ಶೆಟ್ರೆ, ಹೇಳ್ತೀನಿ ಹಿರಿಯರಾದಂಥ ಚಂದ್ರ ಶೆಟ್ರೆ, ಪವನ್ರವರೇ, ಸದಸ್ಯರಾದಂಥ ಪವನ್ರವರೇ, ಹಾಗೆ ವಿಶ್ವನಾಥ್ ಅವರೇ, ಮತ್ತು ವೇದಿಕೆಯಲ್ಲಿದ್ದಂಥ ಎಲ್ಲ ನಮ್ಮ ಇವರು ಎಂಥ ಅವ್ರ ಹೆಸರು ರಮೇಶ್, ಕರಿಮನೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ರಮೇಶ್ರವರು, ಹಾಗೆ ಈ ಒಂದು ಸಮಾಜದ ಹಿರಿಯರಾದಂಥ ವಸಂತರವರೇ, ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ, ನನ್ನೆಲ್ಲ
ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ಜೊತೆಗೆ ಈ ಸಮಾಜದ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಎಲ್ಲ ಭಾಳ ಖುಷಿ ಆಯಿತು ನನಗೆ. ಇಷ್ಟು ಒಂದು ಸಣ್ಣ ಸಮಾಜ, ಒಂದು ಹಿಂದುಳಿದ ಸಮಾಜ, ನಾವು ಸಹ ಕ್ರೀಡೆಯನ್ನು ಆಡಿಸೋ ಮೂಲಕ ಜನರಿಗೆ ನಮ್ಮ ಸಮಾಜ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ಅಮರ್ ಟ್ರೋಫಿ ಅಂದರೆ ಅಮರ್ ಅನ್ನೋರು ಇವತ್ತು ಅವರ ನೆನಪಿಗೋಸ್ಕರ ಭಾಳ ಖುಷಿಯಾಗುತ್ತೆ ಯುವಕರಲ್ಲಿ. ಯಾಕಂದರೆ ಈ ಥರ ಒಬ್ಬ ಯುವಕನ ನೆನೆದು ಈ ಮಟ್ಟದಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀರಿ. ನಿಜವಾಗಲೂ ನಿಮ್ಗೆಲ್ರಿಗೂ ನನ್ನ ಚಪ್ಪಾಳೆ ಬರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಸಮಾಜ ಯಾವಾಗಲೂ ಅಷ್ಟೇ ಎಲ್ಲರ ಸಮಾಜದ ಜೊತೆಗೆ ಬೆರೆಯುವಂತ ಆಗಬೇಕು. ಎಲ್ಲ ಸಮಾಜದ ಮುಂದೆ ನಾವು ಇದ್ದೀವಿ ಅನ್ನೋ ತೋರಿಸುವ ರೀತಿಯಲ್ಲಿ ನೀವು ಬರಬೇಕು. ಸಮಾಜ ಹುಟ್ಟಿನಿಂದ ಯಾವುದೋ ಒಂದು ಸಮಾಜದಲ್ಲಿ ಹುಟ್ಟಿರ್ತಾರೆ, ಆದರೆ ಎಲ್ಲರ ಜೊತೆಗೆ ಸಮಾನತೆ ಕಾಣುವಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇದೆ. ನೀವು ಮುಂದೆ ಬರಬೇಕು. ಈ ಥರ ಆಟ ಚಟುವಟಿಕೆಗಳಲ್ಲಿ, ಓದೋದರಲ್ಲಿ ಯಾವತ್ತು ನೀವು ಮುಂದೆ ಬರ್ತೀರಿ, ಎಲ್ಲ ಸಮಾಜದ ಜೊತೆ ಇರಲಿಕ್ಕೆ ಅವಕಾಶಗಳಿದೆ. ಇವತ್ತು ಇದೇ ದೇಶದಲ್ಲಿ, ಇವತ್ತು ಕರ್ನಾಟಕದಲ್ಲಿರ್ಬೋದು, ಎಲ್ಲೇ ಇರ್ಬೋದು, ಎಲ್ಲ ಸಮಾಜಕ್ಕೆ ಬದುಕಲಿಕ್ಕೆ ಅವಕಾಶ ಇರುವಂಥ ಒಂದು ದೇಶದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಇಂಥ ಸಣ್ಣ ಸಮಾಜ ಈ ಥರ ಬಂದಾಗ ನಮಗೆ ಖುಷಿಯಾಗುತ್ತೆ. ಅದಕ್ಕಾಗಿ ಹೇಳೋದು, ದಾನಿಗಳಿರುವಂಥ ಎಲ್ಲರೂ ಯಾವುದೇ ಸಮಾಜ ಅಂತ ನೋಡಿಲ್ಲ, ನಿಮ್ಮ ಪ್ರೀತಿ ವಿಶ್ವಾಸದ ಮೇಲೆ ಹೋಗುತ್ತೆ ಅದೆಲ್ಲ. ಅದರಿಂದ ನಿಮ್ಮ ಸಮಾಜ ಇವತ್ತು ಕ್ರಿಕೆಟ್ ಆಡಿಸ್ತಾರೆ ಅಂತ ಕೂಡ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆ ಅಭಿಮಾನಕ್ಕೆ ನೀವು ಯಾವತ್ತೂ ಚಿರಋಣಿ ಆಗಿರಬೇಕು. ಅವರ ಸಹಕಾರದಿಂದ ಇವತ್ತು ಗೆದ್ದಂಥ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸೋತಂಥ ತಂಡಕ್ಕೂ ಮುಂದಿನ ಅವಕಾಶಗಳಿದೆ. ಬಂಧುಗಳೇ, ಇಷ್ಟೇ. ಇವತ್ತು ಕ್ರಿಕೆಟು ಟೂರ್ನಿಮೆಂಟ್ ಅಥವಾ ಕಬಡ್ಡಿ, ವಾಲಿಬಾಲು ಇವತ್ತು ಯುವ ಜನತೆಗೆ ಒಂದು ಸ್ಫೂರ್ತಿ. ನಾವು ಇವತ್ತು ಕ್ರಿಕೆಟು ಕಬಡ್ಡಿಗಳಿಗೆ ಆಡಿಸ್ಲಿಕ್ಕೆ ಯಾಕೆ ಕೊಡ್ತೀವಿ ಅಂದರೆ, ಯುವಕರು ಸದೃಢರಾಗಬೇಕು, ಭಾರತದ ಭವಿಷ್ಯದ ಯುವ ನಾಯಕರಾಗಬೇಕು. ನಿಮ್ಮ ತಂದೆ ತಾಯಿಗಳ ಆಸೆ ಏನಂದರೆ, ನಮ್ಮ ಮಗ ಹೀಗಾಗಬೇಕು, ಒಳ್ಳೆ ವ್ಯಕ್ತಿ ಆಗಬೇಕು, ಭವಿಷ್ಯದ ನಾಯಕನಾಗಬೇಕು ಅಂತ ತಂದೆ ತಾಯಿಗಳ ಆಸೆ ಏನಿರುತ್ತೆ, ಅದು ಈಡೇರಿಸುವಂಥ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಳ್ಬೇಕು. ಅದೇ ನಿಮ್ಮ ಲೀಡರ್ಶಿಪ್ ಅಷ್ಟೇ, ಮತ್ತೇನು ನಾವು ಕೇಳೋದಿಲ್ಲ. ಹಾಗಾಗಿ ನಮ್ಮ ಮಾಸ್ತಿಕಟ್ಟೆ ಸುಬ್ಬಣ್ಣಗೆ ದುಡ್ಡು ಹೆಚ್ಚಾಗಿ ಕೊಡ್ತಾ ಇದ್ದಾನಾ? ಏನೂ ಇಲ್ಲಲ್ಲ. ಯಾಕಂದರೆ ಪ್ರೀತಿ ವಿಶ್ವಾಸ. ಈ ಭಾಗದಲ್ಲಿ ನಿಮ್ಮ ಯಾವುದೇ ಕಾರ್ಯಕ್ರಮ ನಡೀಲಿ, ಯಾವುದಾದ್ರು ಸಮಸ್ಯೆ ಬಂದಾಗ ಬಹುಶಃ ಮಾಸ್ತಿಕಟ್ಟೆ ಸುಬ್ಬಣ್ಣ ಅಲ್ಲಿ ನಿಲ್ತಾರಂತ ಹೇಳಿದ್ರೆ ಅವರಿಗೆ ಮಾನವತೆ ಇದೆ, ಮಾನವೀಯತೆಯ ಗುಣ ಇದೆ. ನಾನೊಬ್ಬ ವ್ಯಕ್ತಿ ಇವತ್ತು ಸಹಕಾರ ಮಾಡಬೇಕು, ಸಹಕಾರ ಕೊಡೋ ಮೂಲಕ ಜನಪ್ರಿಯ ಒಬ್ಬ ನಾಯಕರಾಗಬೇಕಾದ್ರೆ ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜನಾಂಗದವರ ವಿಶ್ವಾಸ ತಗೊಳ್ಳೋ ಮೂಲಕ ತಾನು ಒಬ್ಬ ಇದ್ದೀನಿ, ಯಾವುದೇ ಸಂದರ್ಭ ಬಂದಾಗ, ಕಷ್ಟ ಬಂದಾಗ, ಇನ್ನೊಂದು ಬಂದಾಗ, ಕ್ರಿಕೆಟ್ ಆದಾಗ, ವಾಲಿಬಾಲು, ಇನ್ನೇನು ಬಂದಾಗ ನಾನು ಇದ್ದೀನಿ ಅಂತಾರಲ್ಲ, ನಿಜವಾಗ್ಲೂ ಅವರು ನಿಜವಾದ ನಾಯಕರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಸುಬ್ಬಣ್ಣರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಪ್ರಥಮ ಪ್ರೈಸನ್ನು ಕೊಟ್ಟಿದ್ದೀರಿ. ನಾನು ಬರ್ತಾ ಹೇಳಿದ, ಇಲ್ಲ ಹೋಗ್ತಾ ದಾರಿಯಲ್ಲಿ ಒಂದು ಕ್ರಿಕೆಟ್ ಇದೆ ಅಂತ, ನನಗೆ ಯಾವುದಂತೂ ಗೊತ್ತಾಗಿಲ್ಲ. ಅಲ್ಲಿ ಇಳಿದ ಮೇಲೆ ನನಗೆ ಗೊತ್ತಾಗಿದ್ದು ಇದು ಅಂತೇಳಿ. ನನಗೊಂದು ಖುಷಿ ಗೊತ್ತಾ, ಎಲ್ಲ ನಮ್ಮ ಹೆಣ್ಮಕ್ಳೆಲ್ಲ ಇಲ್ಲಿ ಬಂದು ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಎಲ್ಲರಿಗೂ. ಆ ಮನೆ ಕೆಲಸ ಎಲ್ಲ TV ಚಾನಲೆಲ್ಲ ಬಂದ್ ಮಾಡಿ ಬಂದಿದ್ದಾರಲ್ಲ, ಅದೇ ಖುಷಿಯಾಗಿದ್ದು ನನಗೆ, ಇನ್ನೇನು ಮತ್ತೇನಿಲ್ಲ. ಒಳ್ಳೆಯಾಗಿ ಈ ಥರ ಸಮಾಜ ನಿಮ್ಮದು ಬಂದಾಗ ಸಣ್ಣ ಸಮಾಜ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಎಲ್ಲ ಸಮಾಜದ್ದು, ಎಷ್ಟೇ ದೊಡ್ಡ ಸಮಾಜ ಇದ್ದರೂ, ಸಣ್ಣದಾಗಲಿ ದೊಡ್ಡ ಸಮಾಜ ಇರಲಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನೇ ಭಾಳ ದೊಡ್ಡದು. ನೀವು ಚೆನ್ನಾಗಿ ಹೀಗೆ ಇರ್ರಿ, ಹೀಗೆ ಆಟ ಆಡ್ರಿ. ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋ ಮೂಲಕ ಈ ಸಮಾಜ ಎತ್ತರಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಯುವಕರು ನೋಡೋಕ್ಕೆ ಎಲ್ಲ ಒಂದೇ ಥರ ಇದ್ದಾರೆ ಎಲ್ಲ. ಇದರಲ್ಲಿ ಇವು ಯಾರು ಹೇಳೋಕ್ಕೆ ಆಗಲ್ವೋ, ಹಂಗೆ ಇದ್ದಾರೆ. ಅಂದರೆ ಖುಷಿಯಾಗಿದ್ದಾರೆ, ಅಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ರಾತ್ರಿ ನಾನು ಸಿದ್ದಾಪುರಕ್ಕೆ ಹೋಗಿದ್ದೆ. ಸಿದ್ದಾಪುರ 8 ಗಂಟೆಗೆ ಉದ್ಘಾಟನೆ, ರಾತ್ರಿ ನಾವು 12 ಗಂಟೆಗೆ ಹೋಗಿದ್ದೀನಿ ಉದ್ಘಾಟನೆಗೆ. ನಾನು ಎಂತ ಮಾಡೋದು, ರಾತ್ರಿ ಎಲ್ಲ ಕಾರ್ಯಕ್ರಮ ಮುಗಿಸಿ ಹೋಗ್ಬೇಕಾದ್ರೆ 12 ಗಂಟೆ ಆಯಿತು. 12 ಗಂಟೆ ಆದರೂ ಶೆಟ್ರ್ ಕಾಯ್ತಾ ಕೂತಿದ್ದಾರೆ ಪಾಪ. ಕೊನೆಗೆ ಹೋಗಿ ಉದ್ಘಾಟನೆ ಮಾಡಿ ನಾವು ಊಟ ಮಾಡಿದ್ದು 1 ಗಂಟೆ ಆಯಿತು. ಉಡುಪಿ ಹೋಗಿ ಮಲಗಿದ್ದು 2 ಗಂಟೆ ಆಯಿತು. ಹಾಗೆ ಈ ರೀತಿಯ ಒಂದು ಚಟುವಟಿಕೆ ಸದಾ ನಮ್ಮ ಯುವಕರಲ್ಲಿ ಇರಲಿ ಅನ್ನೋದೇ ನಮ್ಮ ಭಾವನೆ. ಖುಷಿಯಾಯಿತು. ಆ ಉಡುಪಿಯಿಂದ ಬಂದಿದ್ದಾರೆ, ನಿಮ್ಮ ಕುಂದಾಪುರದ ಕಡೆಯಿಂದೆಲ್ಲ ಬಂದಿದ್ದಾರೆ. ಅವರೆಲ್ಲರಿಗೂ ಗೌರವ ಕೊಟ್ಟು ಆಟ ಆಡಿಸಿದ್ದೀರಿ. ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಸಿದ್ದೀರಿ. ಒಳ್ಳೆಯದಾಗಲಿ, ಶುಭ ಹಾರೈಸ್ತೀರಿ. ನೀವು ಅಷ್ಟೇ ನಿಮ್ಮ ಸಮಾಜದ ಸಂಘಟನೆಗೆ ಯಾವತ್ತೂ ಒತ್ತಾಗಿರಬೇಕು. ಸಮಾಜದ ಹಿರಿಯರನ್ನ
ಇಟ್ಕೊಂಡು ಸಮಾಜ ಕಟ್ಟುವ ಕೆಲಸದಲ್ಲಿ ಮಾಡಿ, ಸರ್ಕಾರದ ಯೋಜನೆ ತರುವಂಥ ಕೆಲಸನ ಮಾಡ್ಕೊಳ್ಳಿ. ಭಾಳಷ್ಟು ಯೋಜನೆಗಳು ಸರ್ಕಾರದ ಬಂದಿದ್ದಾವೆ, ಅವು ನಿಮ್ಮ ಬಾಳಿನ ಮನೆಯ ಬೆಳಕಾಗಲಿಕ್ಕೆ ಅವಕಾಶಗಳಿದ್ದಾವೆ, ಅವೆಲ್ಲವನ್ನು ನೀವು ಪೂರೈಸ್ಕೊಳ್ರಿ ಅಂತ ಮಾತನ್ನು ಹೇಳಿ ನನಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ, ನನಗೂ ಕ್ರಿಕೆಟ್ ಆಡೋಕ್ಕೆ ಒಂದು 4 ಬಾಲ್ ಹಾಕಿದ್ದಕ್ಕೆ, ಅದರಲ್ಲೂ ಗೋಪಾಲ್ ಶೆಟ್ಟರು ಕಷ್ಟಪಟ್ಟು ತೋಳು ಮಾಡಿದು ಬಾಲ್ ಹಾಕಿದ್ದಂತೂ ಭಾಳ ಖುಷಿ ಆಯ್ತು ನನಗೆ. ಅದೆಲ್ಲ ಆಮೇಲೆ ಇನ್ಯಾರೋ ಒಂದು 2 ಜನ ಹಾಕಿದ್ರು, ಅದು ಆ ಕಡೆ ಎಲ್ಲ ಹೋಗ್ತದೆ, ಆ ಕಡೆ ಬಾಲು. ಒಟ್ಟಿನಲ್ಲಿ ಖುಷಿ ಆಯ್ತು ನನಗೆ. ಇನ್ನು ಮುಂಚೆ ಬಂದರೆ ಒಂದು ಅರ್ಧ ಗಂಟೆ ಆಡ್ತಿದ್ದೆ, ಕತ್ಲೆ ಆಗ್ಬಿಡ್ತಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಒಟ್ಟಲ್ಲಿ ಇದೇ ಥರ ಖುಷಿಯಾಗಿ ಅಂತ ಹೇಳಿ, ನನಗೆ ಕಾರ್ಯಕ್ರಮ ಇದೆ, ತೀರ್ಥಹಳ್ಳಿಗೆ ಬೇರೆ ಹೋಗಬೇಕು, ಅಲ್ಲಿಯೂ ಸಹ ಇವತ್ತು DK ಶಿವಕುಮಾರ್ ಕಪ್ ಇದೆ, ಅಲ್ಲಿ ಹೋಗಬೇಕಾಗಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ, ಓಯ್ ಎಲ್ಲ ಆರಾಮಿದ್ದೀರಲ್ಲ? ಅವ್ರಿಗೆ ರೆಡಿಯಾಗಿದ್ದಾರೆ ಪ್ರೈಸ್ ತಗೊಳ್ಳೋಕ್ಕೆ. ಯಾವಾಗ ಬಿಟ್ಟು ಕೊಡ್ತೀರಿ ನಾವು ಹೊತ್ಕೊಂಡು ಹೋಗ್ತೀವಿ ಅಂತ ಕುಂತಿದ್ದಾರೆ ಅವರೀಗ. ಅಷ್ಟೇ, ಒಳ್ಳೆಯದಾಗಲಿ. ಈ ಒಂದು ಸಮಾರಂಭದಲ್ಲಿ ಶಿಕ್ಷಣದ ಮಹತ್ವವನ್ನು ಹೇಳಿ, ಶಿಕ್ಷಣದಿಂದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸಿದ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ದಯವಿಟ್ಟು 1 ನಿಮಿಷ ಇರಬೇಕು. ಮಾಲೆ ಹಾಗೂ ಶಾಲನ್ನು ಹೊರಿಸುವುದರ ಮೂಲಕ ಕೊರಗ ಸಮುದಾಯದ ಒಂದು ಕಿರು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶಾಲನ್ನು ಹೊರಿಸಿ ಮಾಲಾರ್ಪಣೆಯನ್ನು ಮಾಡಿ ಕೊರಗ ಸಮುದಾಯದಿಂದ ಶ್ರೀಯುತ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಗೌರವದ ಸಮರ್ಪಣೆ ವೇದಿಕೆಯಲ್ಲಿ ನಡೀತಾ ಇದೆ. ಈ ಒಂದು ಗೌರವ ಸಮರ್ಪಣೆಯನ್ನ ಮಾಡಿರ್ತಕ್ಕಂಥ ಕೊರಗ ಸಮುದಾಯದವರಿಗೆ ಅಭಿನಂದನೆಗಳು. ಹಾಗೆ ಸುಬ್ಬಣ್ಣ, ಮಾಸ್ತುಗಡ್ಡೆ ಸುಬ್ಬಣ್ಣ, ಇವರು ಕೂಡ ಶಾಲೆಯನ್ನು ಹೊರಿಸಿ ಮಾಲಾರ್ಪಣೆ ಮಾಡಿ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ಅವರಿಗೆ ಗೌರವಾರ್ಪಣೆಯನ್ನ ಮಾಡಿರ್ತಕ್ಕಂಥ ಕೊರಗ ಸಮಾಜ ಬಾಂಧವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದಾನೆ. ಇವರು ಕಾರ್ಯನಿಮಿತ್ತ ಇಲ್ಲಿಂದ ತೆರಳುತ್ತಾ ಇದ್ದು, ಮತ್ತೊಮ್ಮೆ ಅವರಿಗೆ ಕೊರಗ ಸಮುದಾಯದ ಪರವಾಗಿ ಹಾಗೂ ಕ್ರೀಡಾಪಟುಗಳ ಪರವಾಗಿ ಮತ್ತು ಕ್ರೀಡಾಭಿಮಾನಿಗಳ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಮಾತುಕತೆ ಸುಬ್ರಹ್ಮಣ್ಯ ಹಾಗೂ ಶ್ರೀಯುತ ಗೋಪಾಲಕೃಷ್ಣ ಬೇಳೂರು ಇಲ್ಲಿಂದ ತೆರಳುತ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಈ ಒಂದು ಕ್ರೀಡಾಕೂಟದ ಆಯೋಜಕರ ಪರವಾಗಿ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಉಳಿದವರು ಎಲ್ಲರೂ ಅಲ್ಲೇ ಕೊನೆಗೊಂಡು ಧ್ವನಿಮಂಡಲ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಇಲ್ಲಿ ತನಕ ಸಹಕರಿಸಿದಂತಹ ಬೇಳೂರು ಗೋಪಾಲಕೃಷ್ಣ ಹಾಗೆ ನಮ್ಮೆಲ್ಲರ ಪ್ರೀತಿಯ ಮಾತುಕಟ್ಟೆ ಸುಬ್ರಹ್ಮಣ್ಯ ಇವರಿಗೆ ಎಲ್ಲ ಆಯೋಜಕರ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಎಲ್ಲ ತಂಡದ ಮಾಲೀಕರು ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆನ್ನುವುದಾಗಿ ಕೇಳ್ಕೊಳ್ತಿದ್ದೇನೆ. ಮೊದಲನೇದಾಗಿ ರಾಶ್ ಮಲ್ನಾಡ್ ಸಾಗರ, ದಯವಿಟ್ಟು ಈ ತಂಡದ ನಾಯಕರು ಅಥವಾ ಮಾಲೀಕರು ಯಾರೇ ಇದ್ರು ವೇದಿಕೆ ಮೇಲೆ ಬಂದು ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆನ್ನುವುದಾಗಿ ಕೇಳ್ಕೊಳ್ತಿದ್ದೇನೆ. ಹಾಗೆ ವಿವಿ ಫ್ರೆಂಡ್ಸ್ ತಂಡದ ನಾಯಕರು ಅಥವಾ ಮಾಲೀಕರು ಯಾರಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆನ್ನುವುದಾಗಿ ಕೇಳ್ಕೊಳ್ತಿದ್ದೇನೆ. ಹಾಗೆ ಭಟ್ಗಾಳಿ ಈ ತಂಡದ ಮಾಲೀಕರು ಅಥವಾ ನಾಯಕರು ಯಾರೇ ಇದ್ರೆ ವೇದಿಕೆ ಮೇಲೆ ಬಂದು ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗ್ತದೆ. ಹಾಗೆ ಮಹಾಸತಿ ಬೈಂದೂರು ಈ ತಂಡದ ನಾಯಕರು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗ್ತದೆ. ಹಾಗೆ ನಸೀಬ್ ಬಿದನ್ನೂರ್ ಗಡ್ಡೆ ಈ ತಂಡದ ನಾಯಕರು ದಯವಿಟ್ಟು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆನ್ನುವುದಾಗಿ ಕೇಳ್ಕೊಳ್ತಿದ್ದೇನೆ. ಹಾಗೆ ಯಂಗ್ಸ್ಟರ್ ಕುಂದಾಪುರ ಬಿ ಈ ತಂಡದ ನಾಯಕರು ಕೂಡ ವೇದಿಕೆ ಮೇಲೆ ಬಂದು ಈ ಒಂದು ನೆನಪಿನ ಕಾಣಿಕೆ ಸ್ವೀಕರಿಸಬೇಕಾಗ್ತದೆ. ಹಾಗೆ ನಗರದ ವ್ಯಾಲೆಂಟಿಯರ್ಸ್ ಅಕ್ಷಯ್ ಹಾಗೆ ದೀಕ್ಷಿತ್ ರೋಹಿತ್ ದಯವಿಟ್ಟು 3 ಜನ ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಸ್ವಾಗತವನ್ನು ಪಡ್ಕೊಳ್ಬೇಕೆನ್ನುವುದಾಗಿ ಕೇಳ್ಕೊಳ್ತಿದ್ದಾನೆ.
ಗಮನಿಸಿದರೆ ಫಿನಾಲೆ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಸಂಜಯ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಫಿನಾಲೆ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಳ್ಬೇಕೆಂದು ಕೇಳ್ಕೊಳ್ತಿದ್ದೇನೆ. ಕಾಣಿಕೆಯನ್ನು ಪಡ್ಕೊಳ್ಬೇಕೆನ್ನುವುದಾಗಿ ಕೇಳ್ಕೊಳ್ತಿದ್ದೇವೆ. ಇವಾಗ ಟೂರ್ನಮೆಂಟ್ ನ ಬೆಸ್ಟ್ ಊಟ ರಕ್ಷಕ ಅಮಿತ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವುದಾಗಿ ಕೇಳ್ಕೊಳ್ತಿದ್ದೇವೆ. ಹಾಗೆ ಒಂದು ಟೂರ್ನಮೆಂಟ್ ನ ಬೆಸ್ಟ್ ಫೀಲ್ಡರ್ ಸೂರಿ ಯಂಗ್ಸ್ಟರ್ ಕುಂದಾಪುರ ತಂಡದ ಆಟಗಾರ ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವುದಾಗಿ ಕೇಳ್ಕೊಳ್ತಿದ್ದಾರೆ. ಹಾಗೆ ಈ ಒಂದು ಟೂರ್ನಮೆಂಟ್ ನ ಬೆಸ್ಟ್ ಬೌಲರ್ ನಸೀಬ್ ಬಿಡುನ್ಗದ್ದೆ ತಂಡದ ಆಟಗಾರ ಕೌಶಿಕ್ ದಯವಿಟ್ಟು ಈ ಒಂದು ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವುದಾಗಿ ಕೇಳ್ಕೊಳ್ತಿದ್ದಾರೆ. ಹಾಗೆ ಈ ಒಂದು ಟೂರ್ನಮೆಂಟ್ ನ ಬೆಸ್ಟ್ ಬ್ಯಾಟ್ಸ್ಮನ್ ಸಂಜಯ್ ಕುಂದಾಪುರ ಯಂಗ್ಸ್ಟರ್ ಕುಂದಾಪುರದ ಆಟಗಾರ ಸಂಜಯ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವುದಾಗಿ ಕೇಳಿಕೊಳ್ತಿದ್ದಾನೆ. ಆಯ್ತು ಬಾಯ್. ಅಲ್ಲಿ ಎರಡೆರಡು ಫ್ಲಾಶ್ ಕಾಣುತ್ತಲ್ಲ ಅವರಿಗೆ. ಹಾಗೆ ಇವಾಗ ಟೂರ್ನಮೆಂಟ್ ನ ಸರಣಿ ಪುರುಷೋತ್ತಮ ಪ್ರಶಸ್ತಿ ಸಂಜಯ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವುದಾಗಿ ಕೇಳ್ಕೊಳ್ತಿದ್ದಾರೆ. ಬ್ರದರ್ ಕ್ಯಾಮ್ರಾ ಚೆನ್ನಾಗಿದೆಯಲ್ಲ, ಜಸ್ಟ್ ವಿಡಿಯೋ ತಗೊಳ್ಳಿ ಹೇಳ್ತೀನಿ. ಈ ಒಂದು ಟೂರ್ನಮೆಂಟ್ ಗೆ ಸೇಲ್ಸ್ ವ್ಯವಸ್ಥೆ ಮಾಡಿರ್ತಕ್ಕಂಥ ರಂಜು ದಯವಿಟ್ಟು ಈ ಒಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕೆನ್ನುವುದಾಗಿ ಕೇಳಿಕೊಳ್ತಿದ್ದೇವೆ. ಅದರಲ್ಲೇ ಫೋಟೋ ಕೆಳಗಡೆ ಕ್ಯಾಮ್ರಾ ಚಿತ್ರ ಇದೆಯಲ್ಲ, ಅದೇ ಕ್ಲಿಕ್ ಮಾಡಿ. ಆಯ್ತು. ಗಮನಿಸಿದರೆ ಈ ಟೂರ್ನಮೆಂಟ್ ನಲ್ಲಿ ನಿನ್ನೆಯಿಂದ ಕೂಡ ಶಿಸ್ತಿನಿಂದ ಆಡಬೇಕಾದ ತಂಡ ನಸೀಬ್ ಈ ತಂಡ ರನ್ನರ್ ಅಪ್ ಆಗಿರ್ತದೆ. ದಯವಿಟ್ಟು ತಂಡದ ಮಾಲೀಕರು ಹಾಗೆ ಎಲ್ಲ ಆಟಗಾರರು ಪ್ರಶಸ್ತಿಯೊಂದಿಗೆ 10,000 ನಗದು ರೂಪಾಯಿಯನ್ನು ಪಡ್ಕೊಳ್ಬೇಕೆನ್ನುವುದಾಗಿ ಕೇಳಿಕೊಳ್ತಿದ್ದೇವೆ.
ಜೊತೆಗೆ 20,000 ನಗದು ರೂಪಾಯಿ ಹಣವನ್ನು ಪಡ್ಕೊಳ್ಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಯಂಗ್ಸ್ಟರ್ ಕುಂದಾಪುರ ತಂಡದ ಎಲ್ಲ ಆಟಗಾರರು ಯಾವುದೇ ಪದಬಹುಮಾನವನ್ನು ಪಡ್ಕೊಳ್ಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಡಿಯೋನ ಮಾಡ್ಕೊಂಡಿದ್ದೀರಾ ಕೆಲಸ ವಿಡಿಯೋ ಆನೇ ಮಾಡಿಲ್ಲನಾ? ಕಾಲ ನಮ್ಮೊಂದಿಗೆ ಸಹಕರಿಸಿ ಎರಡು ಉತ್ತಮ ವೀಕ್ಷಕ ವಿಮಾನಗಳಾಗಿ ಕಂಡುಬಂದಿದ್ದಾರೆ. ಇವರಿಗೂ ಕೂಡ ವಿದ್ಯುತ್ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇವೆ. ಕೂಡ ನಮ್ಮ ಸಂಘಟನೆ ಪರವಾಗಿ ವಿದ್ಯುತ್ ಅಭಿನಂದನೆ ಸಲ್ಲಿಸುವ ನೀರು ಕೂಡ ನಮ್ಮ ಸಂಘಟನೆ ಪರವಾಗಿ ನೆನಪಿನ ಕಾಣಿಕೆ ಮೂಲಕ ನಿರ್ವಹಿಸ್ತಾ ಇದ್ದೇವೆ. ಚಿಕ್ಕದೆ ಹಾಗೆ ರಾಮರಾಜ್ ನಗರ ಇವರು ಕೂಡ ನಮ್ಮ ಸಂಘಟನೆ ಪರವಾಗಿ ನೆನಪಿನ ಕಾಣಿಕೆ ಮೂಲಕ ಇವರಿಗೆ ಉತ್ಸವ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಆಗಮಿಸಿದ ಎಲ್ಲ ಕ್ರೀಡಾಪಟುಗಳು ಕೂಡ ನಮ್ಮ ಸಂಘದ ಪರವಾಗಿ ಉತ್ಸವ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಕುಂದಾಪುರದ ಹೆಮ್ಮೆಯ ನಾಯಕ ಕೂಡ ವಸಂತ್ ಕುಂದಾಪುರವರಿಗೆ ನಮ್ಮ ಸಂಘಟನೆ ಪರವಾಗಿ ಉತ್ಸವ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇವೆ. ಮೂಲಕ ಕಾಲ್ಪೂರ್ವಕ ಕೂಡ ಬರೆಸ್ತಾ ಇದ್ದೇವೆ. ಹಾಗೆ ಕುಂದಾಪುರ ಇವರು ಕೂಡ ನಮ್ಮ ಸಂಘಟನೆ ಪರವಾಗಿ ನೆನಪಿನ ಕಾರ್ಯಕ್ರಮದ ಮೂಲಕ ಗೌರವಿಸ್ತಾ ಇದ್ದೇವೆ. ಹಾಗೆ ಚಂದ್ರ ಹೊಸನಗರ ಇವರು ಕೂಡ ನಮ್ಮ ಸಂಘಟನೆ ಪರವಾಗಿ ಉತ್ಸವ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನೆನಪಿನ ಕಾರ್ಯಕ್ರಮದ ಮೂಲಕ ಗೌರವಿಸ್ತಾ ಇದ್ದೇವೆ. ಹಾಗೆ ಏನು ಸಂಘಟನೆಗೆ ಎಲ್ಲರಿಗೂ ನನ್ನ ಇವರು ಕೂಡ ನಮ್ಮ ಸಂಘಟನೆ ಪರವಾಗಿ ವಿಸ್ತೃತ ಅಭಿನಂದನೆ ಕೂಡ ಅರ್ಪಿಸ್ತಾ ಇದ್ದೇವೆ.